Hey guys, welcome back. ಪಾಪುಗೆ ಅಥವಾ ನಂಗೆ ಬೇರಿಂಗ್ ಪೌಡರ್ ನ ಮಾಡ್ತಾ ಇದೆ. ಸೊ ಯೂಶಲಿ ಗೊತ್ತಿರುತ್ತೆ ಚಿಕ್ಕ ಮಗಳಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಎಲ್ರಿಗೂ ನಾವು ಕಡಲೆ ಹಿಟ್ಟು ಹಚ್ತೀವಿ. ಸೊ ಕಡಲೆ ಹಿಟ್ಟು ಸ್ಕಿನ್ನಿಗೆ ತುಂಬಾ ಒಳ್ಳೇದು, ಅದ್ರ ಬೆನಿಫಿಟ್ಸ್ಗಳು ಕೂಡ ಗೊತ್ತು. ಸೊ ಏನಪ್ಪಾ ಬೆನಿಫಿಟ್ ಅಂತಂದ್ರೆ, ಸೊ ಅದು ಸ್ಕಿನ್ ನಲ್ಲಿರುವಂತಹ ಡೆಡ್ ಸ್ಕಿನ್ ಏನೇನಿರುತ್ತೆ ಸೊ ಅದನ್ನೆಲ್ಲ ಕೂಡ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಎಕ್ಸ್ಫೋಲಿಯೇಟ್ ಮಾಡ್ತು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಇರುವಂತಹ ಮಾಯಿಶ್ಚರ್ ಕಂಟೆಂಟ್ ನ ಅದೆಲ್ಲ ರಿಮೂವ್ ಮಾಡಲ್ಲ. ಸ್ಕಿನ್ ಅಲ್ಲಿ ಇರುವಂತಹ ಮಾಯಿಶ್ಚರ್ ಕಂಟೆಂಟ್ ನ ಹಾಗೆ ಬಿಟ್ಬಿಟ್ಟು ಸೊ ಜಸ್ಟ್ ಡೆಡ್ ಸ್ಕಿನ್ ನ ಮಾತ್ರ ರಿಮೂವ್ ಮಾಡುತ್ತೆ. ಸೊ ಈ ಬೆನಿಫಿಟ್ ಅಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಬಟ್ ಯಾವ ಕಡಲೆ ಹಿಟ್ಟನ್ನ ಯೂಸ್ ಮಾಡಬೇಕು, ಯಾವ್ದು ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಸೊ ಆದಷ್ಟು ಈ ಕಡಲೆಬೇಳೆ ಹಿಟ್ಟನ್ನ ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡೋದು ತುಂಬಾ ಬೆಸ್ಟ್. ಸೊ ಹೊರಗಡೆಯಿಂದ ನಾರ್ಮಲ್ ಕಡಲೆ ಹಿಟ್ಟುಗಳ ಪೌಡರ್ ಸಿಗುತ್ತಲ್ಲ, ಸೊ ಅದನ್ನ ತಗೊಂಡ್ ಬಂದು ಹಚ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ನಾವು ಕಡಲೆ ಹಿಟ್ಟನ್ನ ಯೂಸ್ ಮಾಡೋದೇ ಅದೊಂದು ನ್ಯಾಚುರಲ್ ಕಂಟೆಂಟ್, ನ್ಯಾಚುರಲ್ ಆಗಿರುತ್ತೆ. ಈ ಸೋಪು, ಕೆಮಿಕಲ್ಸು ಇದರಿಂದ ಸ್ವಲ್ಪ ದೂರ ಇರೋಣ ಅಂತ ಹೇಳ್ಬಿಟ್ಟೆ ನಾವು ಆಲ್ಮೋಸ್ಟ್ ಈ ತರ ನ್ಯಾಚುರಲ್ ನ ಯೂಸ್ ಮಾಡೋದು. ನೀವು ಮತ್ತೆ ಅದನ್ನ ಹೊರಗಡೆಯಿಂದ ತಗೊಂಡ್ ಬಂದು ಹಚ್ಕೊಂಡ್ರೆ ಸೊ ಅದು ಅಷ್ಟು ಬೆನಿಫಿಟ್ ಆಗಲ್ಲ. ಹಾಗಾಗಿ ಮನೇಲೆ ನ್ಯಾಚುರಲ್ ಆಗಿ ಸೊ ನೀವು ಅದು ಮಿಕ್ಸಿ ಗ್ರೈಂಡರ್ ಆದ್ರೂ ಯೂಸ್ ಮಾಡ್ಕೊಂಡು ಅಥವಾ ಮಿಲ್ ಇರುತ್ತಲ್ಲ, ಸೊ ಮಿಲ್ ಹೋಗ್ಬಿಟ್ಟು ಆಲ್ಮೋಸ್ಟ್ ನೀವು 1 kg ಅಷ್ಟು ಹೋಗಿ ಮಿಲ್ಲಲ್ಲಿ ಮಾಡಿಸ್ಕೊಂಡ್ರೆ ಸೊ ಈ ಟ್ಯಾಲ್ಕಮ್ ಪೌಡರ್ ತರ ಬರುತ್ತೆ. ಸೊ ಅದನ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬಾ ಚಿಕ್ಕ ಮಕ್ಕಳಿಗಾದ್ರೆ ಸೊ ಅದು ಪೌಡರ್ ತುಂಬಾ ಸ್ಮೂತ್ ಆಗಿರ್ಬೇಕು, ಅಂದ್ರೆ ನಾವು ಫೇಸ್ಗೆ ಅಪ್ಲೈ ಮಾಡ್ತೀವಲ್ಲ ಸೊ ಪೌಡರ್ ಆ ರೇಂಜಿಗೆ ಇರ್ಬೇಕು. ಸೊ ದೊಡ್ಡವ್ರು ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ಗ್ರೈಂಡ್ ಆಗದೆ ಇದ್ರು ಪರವಾಗಿಲ್ಲ. ಬಟ್ ಫೇಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಆಲ್ಮೋಸ್ಟ್ ಅದು ಫುಲ್ ನೈಸ್ ಪೌಡರ್ ಆಗಿರ್ಲಿ. ನಾವೇನೇ ಹೊರಗಡೆಯಿಂದ ತಗೊಂಡ್ ಬಂದು ಅದರಲ್ಲಿ ಜಸ್ಟ್ ಕಡಲೆಬೇಳೆ ಮಾತ್ರ ಇದೆ ಅಂತ ಅಂದ್ರೂ ಏನಾದ್ರೂ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಏನಾದ್ರೂ ಯೂಸ್ ಮಾಡಿರ್ತಾರೆ ಸ್ಟೋರೇಜ್ಗೋಸ್ಕರ. ಸೊ ಆದಷ್ಟು ಪ್ಯಾಕೆಡ್ ಫುಡ್ಸ್ ಆಗಿರ್ಬೋದು, ಈ ತರ ಪ್ಯಾಕೆಡ್ ಐಟಮ್ಸ್ ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಮನೇಲೆ ಮಾಡ್ಕೊಂಡು ನೀವು ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಸೊ ಒಂದು ಕ್ಲೋಸ್ ಕಂಟೈನರ್ ಅಲ್ಲಿ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಇನ್ನೊಂದು ಕ್ವಶನ್, ಸ್ಕಿನ್ ಬ್ರೈಟ್ನಿಂಗ್ಗೆ ಯಾವ ಬೇಳೆನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಸೊ ನಾನು ಅದಕ್ಕೆ ಬೇಳೆ ತಗೊಂಡ್ ಬಂದಿದ್ದೀನಿ. ಸೊ ತುಂಬಾ ಜನ ಗೊತ್ತಿರುತ್ತೆ, ಸಾಂಬಾರ್ ಮಾಡ್ತಿರ್ತೀರಾ, ಮಸೂರ್ ದಾಲ್ ಅಂತ ಕೆಂಪು ಬೇಳೆ ಬರುತ್ತಲ್ಲ, ಸೊ ಇದರಿಂದ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೇದು. ಸೊ ಇದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಜಾಸ್ತಿ ಇರುತ್ತೆ, ಮತ್ತೆ ಐರನ್ ಮತ್ತೆ ಪೊಟ್ಯಾಷಿಯಂ ಅಂತ ಮಿನರಲ್ಸ್ ಗಳೆಲ್ಲ ಜಾಸ್ತಿ ಇರೋದ್ರಿಂದ ಇದು ಸ್ಕಿನ್ ಬ್ರೈಟನಿಗೆ ತುಂಬಾ ಒಳ್ಳೇದು ಇದು. ಅಥವಾ ನಿಮ್ಮ ಸ್ಕಿನ್ ಡಿಸ್ಕಲರೇಷನ್ ಅಂದ್ರೆ ಒಂದ್ ಕಡೆ ಡಾರ್ಕ್ ಇದೆ ಒಂದ್ ಕಡೆ ಲೈಟ್ ಇದೆ ಅಂತಂದ್ರು ಸೊ ಈ ಬೇಳೆಯಿಂದ ನೀವು ಪೌಡರ್ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡೋದ್ರಿಂದ ಸೊ ಅದು ನಿಮ್ ಸ್ಕಿನ್ ಟೋನ್ ಈವನ್ ಆಗತ್ತೆ. ಸೊ ತುಂಬಾ ಬೆಸ್ಟ್ ಇದು. ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಮಾಡ್ಕೋಬೇಕು. ನಾರ್ಮಲ್ ಇದ್ರದ್ದು ಎಕ್ಸ್ಫೋಲಿಯೇಟ್ ಡೆಡ್ ಸ್ಕಿನ್ ಎಲ್ಲ ಮಾಡುತ್ತೆ, ಅದ್ರ ಜೊತೆ ಸ್ಕಿನ್ ಬ್ರೈಟ್ನಿಂಗ್ ಯೂಸ್ ಆಗುತ್ತೆ. ಸೊ ನೀವು ದೊಡ್ಡವ್ರಿಗಾಗಿರ್ಬೋದು ಚಿಕ್ಕವ್ರಿಗಾಗಿರ್ಬೋದು ಏನಾದ್ರೂ ಸ್ಕಿನ್ ಬ್ರೈಟ್ನಿಂಗ್ ಬೇಕು ಅಂದ್ರೆ ನೀವು ಆರಾಮಾಗಿ ಇದರ ಬೇಳೆ ತಗೊಂಡ್ ಬಂದು ಪೌಡರ್ ಮಾಡಿ ಇಟ್ಕೊಳ್ಳಿ. ಸೊ ಏನಿಲ್ಲ, 1 kg ತಂದು 1 kg ಹೋಗಿ ಮಿಲ್ ಹಾಕ್ಸ್ಕೊಂಡು ಬರ್ಬೋದು. ಬೈ ಚಾನ್ಸ್ ಇಲ್ಲ ನಿಮ್ಮ ಮಿಕ್ಸಿಲೇನೆ ನೈಸ್ ಪೌಡರ್ ಆಗುತ್ತೆ ಅಂತಂದ್ರೆ ಸೊ ಅದನ್ನು ಕೂಡ ಮಾಡ್ಕೋಬಹುದು. ನಾನು ಇದು 1 kg ತಂದ್ರೆ ಯೂಶಲಿ ಅರ್ಧ kg ಅಷ್ಟು ಮಾಡ್ಕೋತೀನಿ. ಸೊ ಫುಲ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ, ಬೇಕಾದಷ್ಟು ಮಾತ್ರ ಮಾಡ್ಕೊಳ್ಳೋದು. ಸೊ ಇದರಲ್ಲಿ ಅರ್ಧ kg ಮಾತ್ರ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಇಟ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡು ನನ್ಗಾಗಿರ್ಬೋದು ಪಾಪುಗಾಗಿರ್ಬೋದು ನಾನು ಇದೇ ಬೇಳೆನ ಯೂಸ್ ಮಾಡೋದು, ಬೇರೆ ಯಾವ ಬೇಳೆನೂ ಯೂಸ್ ಮಾಡಲ್ಲ. ಸೊ ಪಾಪುಗೆ ಇಷ್ಟು ದಿನ ನಾನು ಆದಷ್ಟು ಅವಾಯ್ಡ್ ಮಾಡಿದ್ದೆ. ಈಗ ಇತ್ತೀಚೆಗೆ ಅವಳಿಗೆ ಇದು ಕಡಲೆ ಹಿಟ್ಟು ಹಚ್ಚೋದನ್ನ ನಾನು ಇದು ಮಾಡ್ಕೊಂಡಿರೋದು. ತುಂಬಾ ಜನ ಹುಟ್ಟಿದ ಮಕ್ಳಿಗೆನೆ ಮಾಡ್ತಾರೆ, ಬಟ್ ನಾನು ಅಷ್ಟು ಪ್ರಿಫರ್ ಮಾಡಲ್ಲ. ಯಾವಾಗ ನೀವು ಮಕ್ಳಿಗೆ ಈ ತರ ಕಡಲೆ ಹಿಟ್ಟು ಆಗಿರ್ಬೋದು ಅಥವಾ ಏನೇ ನೀವು ಎಕ್ಸ್ಟರ್ನಲ್ ಪೌಡರ್ ಅಥವಾ ಏನೇ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೂ ಸೊ ಯಾವಾಗ ಮಾಡ್ಬೇಕು ಅಂದ್ರೆ ಮಕ್ಳಿಗೆ ನೀವು ಸಾಲಿಡ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಿರಲ್ಲ, ಅಂದ್ರೆ ಮಕ್ಳು ಒಂದು 5-6 months ಆದ್ಮೇಲೆ ಊಟ ಸ್ಟಾರ್ಟ್ ಮಾಡ್ತಾರಲ್ಲ, ಸೊ ಆ ಟೈಮ್ ಅಲ್ಲಿ ಮಕ್ಳು ಫುಡ್ಗೆ ಅಥವಾ ಏನಾದ್ರೂ ಇಂಟೇಕ್ ಮಾಡ್ತಿರ್ತಾರಲ್ಲ, ಸೊ ಅಂತ ಏಜ್ ಇಂದ ನೀವು ಇದನ್ನ ಎಕ್ಸ್ಟರ್ನಲ್ ಕಡಲೆ ಹಿಟ್ಟು ಅದು ಇದು ಎಲ್ಲ ಅಪ್ಲೈ ಮಾಡ್ಕೋಬಹುದು. ಬಿಕಾಸ್ ಏನೇ ಅನ್ನಿ ಸ್ನಾನ ಮಾಡಿಸ್ಬೇಕಾದ್ರೆ ಅಲ್ಲಿ ಇಲ್ಲಿ ಬಾಯಿ ಒಳಗಡೆ ಅಲ್ಲಿ ಇಲ್ಲಿ ಎಲ್ಲ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ಹೋದ್ರೂ ಮಕ್ಳಿಗೆ ಏನು ಇನ್ಫೆಕ್ಷನ್ ಏನು ಆಗಲ್ಲ. ಸೊ ಅದಕ್ಕೆ ಅಬೌವ್ 6 months ಅಂದ್ರೆ ಒನ್ಸ್ ನೀವು ಮಕ್ಕಳಿಗೆ ಸಾಲಿಡ್ಸ್ ನ ಯಾವಾಗ ಸ್ಟಾರ್ಟ್ ಮಾಡ್ತಿರೋ ಸೊ ಅವಾಗಿಂದ ನೀವು ಇದನ್ನ ಮಾಡ್ಬೋದು. ನಾನು ಈಗ ಒಂದು ಅರ್ಧ kg ಅಷ್ಟು ಮಾಡಿ ಕ್ಲೋಸ್ ಕಂಟೈನರ್ ಅಲ್ಲಿ ತಗೊಂಡು ಹೋಗ್ತೀನಿ.
ಸೊ ಇನ್ನು ಮಿಕ್ಕಿದ್ದು ಇರುತ್ತೆ, ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದು ಮಾಡ್ಕೋತೀನಿ. ಸೊ ತುಂಬ ಬೆಸ್ಟ್ ಇದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. 1 kg ಅಂತಲ್ಲ, ಸೊ ಅರ್ಧ kgನೇ ತೊಗೊಂಡು ಬಂದು ಟ್ರೈ ಮಾಡಿ. ಬಿಕಾಸ್ ಇದು ನ್ಯಾಚುರಲ್ ಎಲ್ಲ ಏನಾಗುತ್ತೆ ಅಂದರೆ ಇಮಿಡಿಯೇಟ್ ನಿಮಗೆ 1 or 2 ಅಪ್ಲಿಕೇಶನಲ್ಲಿ ರಿಸಲ್ಟ್ ಬರಲ್ಲ. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಟೈಮ್ ಹಿಡಿದ್ರು 100% ಎಫೆಕ್ಟಿವ್ ಇದು. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಈ ಟಿಪ್ ಹೇಳೋಣ ಅಂತ ಅನ್ಕೊಂಡಿದೆ. ಸೊ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.